ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನನಗೆ ಒಂದು ತಿಂಗಳಿಂದ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ಮದುವೆ ಫಂಕ್ಷನ್ನು ಅಂದರೆ ದೇವ್ರದ್ದು ಕಾರ್ಯ ಎಲ್ಲ ಇದ್ದಿತ್ತು. ಹಾಗಾಗಿ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅವತ್ತು ನಾನು ಬಯೋ ಕಾಂಪೋಸ್ಟ್ ಮತ್ತು ಇದು ಎಪ್ಸಮ್ ಸಾಲ್ಟ್ ಹಾಕೋದು ನಿಮಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಅದಾದಮೇಲೆ ನಾನು ವೀಡಿಯೋ ಮಾಡಲಿಕ್ಕೆ ನನಗೆ ಆಗಲಿಲ್ಲ. ಅದು ಒಂದು ತಿಂಗಳು ಆಗ್ತಾ ಬಂತು, ಮಾಡಲಿಕ್ಕೆ ಆಗಲಿಲ್ಲ. ನಾನು ಮೊಗ್ಗು ದಿನ ತೆಗಿತಿದ್ದೆ, ಬೇಗ ಬಂದು ಮೊಗ್ಗು ತೆಗೆದು, ಅಂದರೆ ನಾನು ಮೊಗ್ಗು ಹೊರಗಡೆನೇ ಕೊಡೋದಿಲ್ಲ ಇತ್ತು, ಎಲ್ಲ ಸೇಲ್ ಆಗ್ತಾಯಿತ್ತು. ಇಲ್ಲದ್ರ ಮದುವೆಗೆಲ್ಲ ಬೇಕಂತೇಳಿ ಎಲ್ಲ ಇಲ್ಲೇ ತಗೊಳ್ತಾ ಇದ್ದೀರಿ. ನಾನು ಅಂಗಡಿಗೆಲ್ಲ ಕೊಡ್ತಾ ಇರಲಿಲ್ಲ, ಅಂದರೆ ತುಂಬ ಆಗ್ತಿರಲಿಲ್ಲ. ಒಂದು ಚೆಂಡು ಆಗೋಷ್ಟು ಆಗ್ತಾಯಿತ್ತು, ಅದೇ ಸಾಕಿರ್ತಿದ್ದು ನಮಗೆ. ಇಲ್ಲಿ ಮನೆ ಹತ್ರನೇ ಕೊಟ್ಟಿದ್ರೆ ಒಳ್ಳೆ ರೇಟ್ ಕೊಡ್ತಾರೆ. ನಮಗೆ ಅಂಗಡಿಯಲ್ಲಿ ಕೊಟ್ಟಿದ್ರೆ ಸ್ವಲ್ಪ ರೇಟ್ ಕಮ್ಮಿ. ಅದಕ್ಕೋಸ್ಕರ ನಾನು ಇಲ್ಲೇ ಕೊಡ್ತಿದ್ದೆ. ನನಗೆ ವೀಡಿಯೋ ಮಾಡೋಕ್ಕೆ ಮಾತ್ರ ಟೈಮ್ ಇರಲಿಲ್ಲ. ನಾನು ಬೆಳಿಗ್ಗೆ ಬೇಗ ಹೂವು ಕೊಯ್ದು ಬೇಗ ಕಟ್ಟಿ ಅವ್ರಿಗೆಲ್ಲ ಕೊಡಬೇಕಾದವ್ರಿಗೆ ಕೊಡ್ತಾಯಿದ್ದೆ. ಮತ್ತು ನಮ್ಮ ಮನೆ ಮದುವೆಗೆ ನಾವು ಬೇರೆ ಹೂ ತಂದಿಲ್ಲ. ನನ್ನ ಗಿಡದಲ್ಲೇ ಹೂವು ನಾವು ಒಂದು 3-4 ಜನ ಅಕ್ಕ ತಂಗಿಯವರು ಇದನ್ನೇ ನಾವೆಲ್ಲ ಒಬ್ರೊಬ್ಬರು ಸೇರಿಸಿ ಮುಡ್ಕೊಂಡು ಹೋಗಿತ್ತು. ಅಂದರೆ ಒಂದು ಚೆಂಡು ಹೂ ಸಿಕ್ಕಿತ್ತು ನನಗೆ. ಜಾಸ್ತಿ ಅಂದರೆ ನಾವತ್ತು ಹೇಳಿದ್ದೆ ಎಪ್ಸಮ್ ಸಾಲ್ಟ್ ಮತ್ತು ಬಯೋ ಕಾಂಪೋಸ್ಟ್ ಆಗಿದ್ರೆ ಹೂ ಮೊಗ್ಗು ಅಂದರೆ 4 ವರ್ಷದ ಹಳೆ ಗಿಡಕ್ಕೆ ಹಾಕಿದರೆ ಒಳ್ಳೇದಂತೇಳಿ ಹೇಳಿದ್ದೆ. ಅದು ಗಿಡ ಚೆನ್ನಾಗಿ ಚಿಗುರು ಬಂದು ಮೊಗ್ಗಾಗಿದೆ. ಅದು ಒಂದು ಮೊಗ್ಗು ಆಗ್ತಾ ಇರಲಿಲ್ಲ ಗಿಡದಲ್ಲಿ. ಆಗಿದ್ರೆ ಬೇಗ ಮುಗಿತಿದ್ದಾಗಲಿಲ್ಲ. ನೋಡಿ, ಇದು ಫ್ರೆಂಡ್ಸ್, ಈ ಗಿಡ ನೋಡಿ, ಇದೆ 4 ವರ್ಷದ ಹಳೆ ಗಿಡ. ಅಂದರೆ ಇದೆ ಅಲ್ಲ, ಇದು ಅಂದರೆ ಮೊಗ್ಗು ಆಗ್ತಾನೇ ಇದೆ. ಅಂದರೆ ಈಗ ಒಂದೊಂದು ಟೈಮಿಗೆ ಒಂದು 15 ದಿನ ಮೊಗ್ಗಾಗಿ, ಆಮೇಲೆ ಮತ್ತು 15 ದಿನ ಮೊಗ್ಗಿರುವುದಿಲ್ಲ ಅಲ್ಲ, ಹಾಗಿಲ್ಲ ಈ ಸಲ. ಈ ವರ್ಷ ಹಾಗಾಗಿಲ್ಲ. ಅಂದರೆ ಮೊಗ್ಗು ಆಗ್ತಾನೇ ಇರುತ್ತೆ. ಸ್ವಲ್ಪ ಆದರೂ ಮೊಗ್ಗು ಮಾತ್ರ ಡೈಲಿ ಸಿಗ್ತಾ ಇದ್ದಿತ್ತು ನನಗೆ. ಮೊಗ್ಗು ಮಾತ್ರ ಒಂದು ದಿನ ನಿಲ್ಲಿಸಲೇ ಇರಲಿಲ್ಲ ನಾನು. ಯಾಕಂದರೆ ಮೊಗ್ಗು ದಿನ ಸ್ವಲ್ಪನಾದರೂ ಮೊಗ್ಗು ಸಿಗ್ತಾ ಇದ್ದಿತ್ತು. ನಾನು ಕಟ್ಟಿ, ಅಂದರೆ ಇಲ್ಲಿ ಮದುವೆ, ಈಗ ಮೇ ತಿಂಗಳಲ್ಲಿ ತುಂಬ ಮದುವೆ ಇದ್ದಿತ್ತಲ್ಲ, ಬೇಕಾದವರೆಲ್ಲ ತಗೊಳ್ತಿದ್ದಿರಲಿಲ್ಲ. ರೇಟು ಹಾಗೆ ನನಗೆ ರೇಟು ಅಂಗಡಿಗಿಂತ ರೇಟ್ ಜಾಸ್ತಿ ಸಿಗ್ತಾಯಿತ್ತು ಇಲ್ಲಿ ಮನೆ ಹತ್ತಿರ ಕೊಟ್ಟಿದ್ರೆ. ಮತ್ತು ಈಗ ಅದಕ್ಕೋಸ್ಕರ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ನಮ್ಮ ಊರಲ್ಲಿ ಇವತ್ತು ಮಳೆ, ನಿನ್ನೆ ರಾತ್ರಿಯಿಂದ ತುಂಬ ಮಳೆ ಬಂದಿತ್ತು. ಇಷ್ಟು ದಿನದ ತನಕ ಮಳೆ ಮೋಡ ಆಗುತ್ತೋ ಇನ್ನು ಮಳೆ ಒಂದು ದಿನ ಬಂದಿದ್ರು ಒಂದು 4 ಹನಿ ಬಿದ್ದು ಹೋಗ್ತಾ ಇದ್ದಿತ್ತು. ನಿನ್ನೆ ಹಾಗಲ್ಲ, ತುಂಬ ರಾತ್ರಿ ಹೊತ್ತಲ್ಲಿ ತುಂಬ ಮಳೆ ಬಂದಿತ್ತು. ನನಗಿಷ್ಟು ತನಕ ಮೊಗ್ಗು ಬರಲಿಕ್ಕಾಗಲಿಲ್ಲ. ನಮ್ಮ ಯಜಮಾನ್ರು ಬಂತು ಮೊಗ್ಗು ತಗೊಂಡು ಹೋದರು. ಯಾಕಂದರೆ ಮಳೆನೂ ಬರ್ತಾ ಇದ್ದಿತ್ತು. ಈಗ 10 ಗಂಟೆ ಆಗ್ತಾ ಬಂತು. ಈಗ ಒಂದೊಂದು ಅವರು ನಮ್ಮ ಯಜಮಾನ್ರು ಮೊಗ್ಗು ತೆಗೆದ್ರೆ ಸ್ವಲ್ಪ ಮೊಗ್ಗು ಅಲ್ಲೇ ಬಿಟ್ಟು ಹೋಗ್ತಾರೆ ಅವರು. ನಾವಾದರೆ ಸರಿಯಾಗಿ ನೋಡ್ಕೊಂಡು ತೆಗಿತೀವಿ. ಅವರು ಮೊಗ್ಗು ಸ್ವಲ್ಪ ಬಿಟ್ಟು ಹೋಗಿದ್ದಾರೆ. ಅವರು ತಗೊಂಡು ಕೆಳಗೆ ಹೋಗಿದ ಮೇಲೆ ನಾನು ಇವಾಗ ಮೇಲೆ ಬಂದಿದ್ದು. ಮಳೆ ಸ್ವಲ್ಪ ಕಮ್ಮಿ ಆಗಿದೆ, ಅದಕ್ಕೋಸ್ಕರ ಮೇಲೆ ಬಂದೆ. ಮತ್ತು ನಾವು ಇವಾಗ ಗಿಡಗಳನ್ನು ಈಗ ಮಳೆ ಬಂದ ಮೇಲೆ ಗಿಡನ ಎಷ್ಟು ಕೇರ್ ಮಾಡಬೇಕು. ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ. ಇವಾಗ ಮೇ ಎಂಡ್ ಆದರೆ ಇವತ್ತು ಡೇಟ್ ಎಷ್ಟು? ಇವತ್ತು 24 ಇವತ್ತು. ಆ ಲೆಕ್ಕದಲ್ಲಿ ಇವತ್ತು ಇನ್ನೊಂದು 6 ದಿನ ಇದೆ, ಅಷ್ಟು 6-7 ದಿನ ಇದೆ. ನೆಕ್ಸ್ಟು ಜೂನು ಅಂದರೆ ಮಳೆಗಾಲ ಸ್ಟಾರ್ಟ್ ಅಂದರೆ ಈಗ ಜೂನಲ್ಲಿ ಅಷ್ಟು ಒಂದೊಂದು ವರ್ಷ ಮಳೆ ತುಂಬ ಬರುತ್ತೆ, ಒಂದೊಂದು ವರ್ಷ ಮಳೆ ಇರುವುದಿಲ್ಲ ಜೂನಲ್ಲಿ. ಈಗ ನಾವು ಜೂನಲ್ಲಿ ಮೊಗ್ಗು ತೆಗಿಬೋದು. ಜೂನಲ್ಲಿ ಮೊಗ್ಗು ತೆಗಿಬೇಕಂದ್ರೆ ನಾವು ಗಿಡನ ಚೆನ್ನಾಗಿ ನೋಡ್ಕೊಳ್ಬೇಕು. ಇವಾಗ ಮಳೆ ಬರುವಾಗ ನೀರು ಹಾಕಬಾರ್ದು. ಮಳೆ ಬಂದ್ರೆ ನೋಡಿಕೊಂಡು ಮಳೆ ಬಂದಿದೆಯಾ ಅಲ್ಲ, ಪಾಟಲ್ಲಿ ಮಣ್ಣು ಒದ್ದೆ ಇದೆಯಾ ನೋಡ್ಕೊಂಡು ನೀರು ಹಾಕಬೇಕು. ಹಾಗೆ ಹಾಕಬಾರ್ದು. ಮಳೆ 1-2 ದಿನ ಬರಲಿಲ್ಲ ಅಂತಲೇ ನಾವು ನೀರು ಹಾಕಬಾರ್ದು. ಪಾಟಲ್ಲಿ ಮಣ್ಣು ಒದೆ ಇದೆಯಾ ನೋಡ್ಕೊಂಡು ಹಾಕಬೇಕು. ಯಾಕಂದರೆ ನಾವು ನೀರು ಹಾಕಿದರೆ, ಪಾಟಲ್ಲಿ ನೀರು ಇದ್ದರೆ ಬೇರು ಕೊಳ್ತು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇರು ಕೊಳ್ತು ಹೋಗಿದ್ರೆ ಗಿಡನೂ ಹೋಗಿತ್ತು ಅಂತಲೇ ಲೆಕ್ಕ. ಅದಕ್ಕೋಸ್ಕರ ನಾವು ಗಿಡನ ಅಂದರೆ ಪಾಟಲ್ಲಿ ನಾವು ನೀರು ಹಾಕುವಾಗ ಹುಷಾರಾಗಿ ನೋಡಿಕೊಂಡೇ ಹಾಕಬೇಕು. ಮತ್ತು ಪಾಟಲ್ಲಿ ಮತ್ತು ಡ್ರೈನೇಜ್ ಹೋಲ್ ಇದೆಯಲ್ಲ, ಅದನ್ನು ಒಂದು ಸಲ ನೋಡಬೇಕು. ಅದರಲ್ಲಿ ನೀರು ಸರಿಯಾಗಿ ಹೋಗುತ್ತಾ ಇಲ್ವಾ ಅಂದೇಳಿ ನೋಡಿಕೊಂಡು ಅದನ್ನು ನಾವು ನೀರು ಹಾಕಿದರೆ ಗಿಡ ಮಳೆಗಾಲದಲ್ಲಿ ಚೆನ್ನಾಗಿ ಗಿಡಕ್ಕೇನೂ ತೊಂದರೆ ಆಗೋದಿಲ್ಲ. ಮತ್ತು ಈಗ ನಾವು ಮಳೆಗಾಲದಲ್ಲಿ ಗೊಬ್ಬರ ಹಾಕ್ಬೋದು. ಯಾವ ಥರ ಯಾವ ಗೊಬ್ಬರ ಹಾಕಬೇಕು? ಇವಾಗ ನಾವು ಗೊಬ್ಬರ ಹಾಕೋದಾದರೆ
NPK ಗೊಬ್ಬರ ಸ್ವಲ್ಪ ಹಾಕ್ಬೋದು. ಹಾಕಿದ್ದೆ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು. ನಾನು ಹೇಳಿದೆ ಅಂತೇಳಿ ಜಾಸ್ತಿ ಹಾಕಬಾರ್ದು. NPK ಗೊಬ್ಬರ ಇದೆಯಲ್ಲ ಅದನ್ನು ಹಾಕ್ಬೋದು. ಇಲ್ಲ ಅಂದರೆ ಇದು ದನದ ಗೊಬ್ಬರ ಇದೆಯಲ್ಲ, ದನದ ಗೊಬ್ಬರ ಹಾಕುವಾಗ ಸ್ವಲ್ಪ ಹುಷಾರಾಗಿ ಹಾಕಿ. ಒಣಗಿದ್ದೇ ಗೊಬ್ಬರ ಹಾಕಬೇಕು. ಹಸಿ ಇದು ಅಂದರೆ ಒದ್ದೆ ಒಂಥರ ಕೊಳತು ಹೋಗಿ ಟೈಪ್ ಇರುತ್ತಲ್ಲ, ಆ ಗೊಬ್ಬರ ಯಾವತ್ತೂ ಹಾಕಬೇಡಿ, ಗಿಡ ಸಾಯುತ್ತೆ. ನೆಲದಲ್ಲಿ ನಟ್ಟಿದ್ರೆ ಆಗುತ್ತೆ, ಪಾಟಲ್ಲಿ ನಡುವವರಿಗೆ ಕಷ್ಟ ಆಗುತ್ತೆ ಆ ಗೊಬ್ಬರ ಹಾಕಿದರೆ. ಅದಕ್ಕೋಸ್ಕರ ಈ NPK ಗೊಬ್ಬರ ಹಾಕಿದರೆ ತುಂಬ ಒಳ್ಳೆಯದು. ನಾನು ಹೇಳಿದಂತೆ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಸ್ವಲ್ಪ ಹಾಕಬೇಕು. ನಾನು ಹಾಕಬೇಕು, ನಾನು ಇನ್ನೂ ಹಾಕಿಲ್ಲ. ನಾನು ಆವತ್ತು ನಿಮಗೆ ಅದೇ ಎಪ್ಸಮ್ ಸಾಲ್ಟು ಮತ್ತು ಬಯೋ ಕಾಂಪೋಸ್ಟ್ ಹಾಕಿದ ಮೇಲೆ ಯಾವ ಗೊಬ್ಬರನೂ ಹಾಕಿಲ್ಲ. ಹಾಗೆ ಮೊಗ್ಗು ಅಂತ ತೆಗಿತಾ ಇದೆ ಅಷ್ಟೇ ಬಿಟ್ಟರೆ ಯಾವ ಗೊಬ್ಬರನೂ ಹಾಕಿಲ್ಲ. ಮತ್ತು ನಿಮಗೆ ಅದು ಹೇಳಿದ್ದಲ್ಲ, ವೀಡಿಯೋ ಮಾಡಲಿಕ್ಕೂ ಆಗಲಿಲ್ಲ. ಇವತ್ತು ನಾನು ಫಸ್ಟ್ ವೀಡಿಯೋ. ಇವಾಗ ಮಳೆ ಬಂದ ಮೇಲೆ ನಾವು NPK ಗೊಬ್ಬರ ಮತ್ತು ದನದ ಗೊಬ್ಬರ ಪುಡಿಯಾಗಿರುವ ಗೊಬ್ಬರ ಅದು ಜಾಸ್ತಿ ಹಾಕಬಾರ್ದು. ಫುಲ್ಲು ಒಂದೊಂದು ಗಿಡಕ್ಕೆ, ದೊಡ್ಡ ಗಿಡ ಆದರೂ ದೊಡ್ಡ ಗಿಡಕ್ಕಾದರೆ ಒಂದೊಂದು ಮುಷ್ಟಿ ಹಾಕಿದರೆ ಸಾಕು. ಚಿಕ್ಕ ಗಿಡಕ್ಕಿದ್ರೆ ಒಂದು ಸ್ವಲ್ಪ ಒಂದು ಅಂಜದಲ್ಲಿ ಹಾಕಬೇಕಷ್ಟೇ. ಅಷ್ಟು ಹಾಕಿದರೆ ನಾವೀಗ ಇದು ಜೂನಲ್ಲಿ ನಾವು ಸ್ವಲ್ಪ ಮೊಗ್ಗು ತೆಗಿಬೋದು. ಅಷ್ಟು ಕೇರ್ ಮಾಡಿದರೆ ಜೂನಲ್ಲಿ ಸ್ವಲ್ಪ ಮೊಗ್ಗು ತೆಗಿಬೋದು. ಗಿಡನೂ ಹಾಗೆ. ಮತ್ತು ಒಣದ್ದು ಕೊಂಬೆ ಎಲ್ಲ ಇರುತ್ತಲ್ಲ, ಒಣದ್ದಂದರೆ ಕೆಲವು ಗಿಡ ಅಂದರೆ ಫುಲ್ ಯೆಲ್ಲೋ ಕಲರ್ ಆಗಿರುತ್ತೆ. ಯೆಲ್ಲೋ ಕಲರ್ ಆಗಿದ್ದರೆ ಅದು ಹೇಗೆ ಇಡಬಾರ್ದು, ಅದನ್ನು ತೆಗಿಬೇಕು. ಕಟ್ ಮಾಡಿ ತೆಗೆದ್ರೆ ಗಿಡ ಚೆನ್ನಾಗಿ ಚಿಗುರು ಬಂದು ಮತ್ತೆ ಮೊಗ್ಗಾಗಲಿ ಸ್ಟಾರ್ಟ್ ಆಗುತ್ತೆ. ನಾವು ಜೂನಲ್ಲಿ ಮೊಗ್ಗು ತೆಗಿಬೋದು, ತುಂಬ ಮೊಗ್ಗು ತೆಗಿಬೋದು. ಮತ್ತು ಫ್ರೆಂಡ್ಸ್, ನಾವು ಗಿಡಗಳಿಗೆ, ಮಲ್ಲಿಗೆ ಗಿಡಗಳಿಗೆ ನಾವು ಏನೂ ಸರಿಯಾಗಿ ಗೊಬ್ಬರ ಟೈಮಿಗೆ ಹಾಕಲಿಲ್ಲ ಅಂದರೆ ಮೊಗ್ಗು ತುಂಬ ಚಿಕ್ಕದಾಗಿ ಮೊಗ್ಗು ಬರುತ್ತೆ. ಬರೋದಿಲ್ಲ ಅಂತೇಳಿ ಏನಿಲ್ಲ, ಚಿಕ್ಕದಾಗಿ ಬರುತ್ತೆ. ಕೆಲವೊಂದು ಗಿಡ ಅಂದರೆ ಫುಲ್ ಖಾಲಿ ಚಿಗುರ್ಕೊಂಡಿರುತ್ತೆ, ಬಿಟ್ಟರೆ ಅದರಲ್ಲಿ ಮೊಗ್ಗು ಆಗೋದಿಲ್ಲ. ಆ ಥರ ಆಗೋ ಸಾಧ್ಯತೆಯೂ ಇದೆ. ನಾವು ಕರೆಕ್ಟ್ 15 ದಿನಕ್ಕೊಂದ್ಸಲ 20 ದಿನಕ್ಕೊಂದ್ಸಲ ಗೊಬ್ಬರನ ಚೇಂಜ್ ಮಾಡ್ತಾನೆ ಇರಬೇಕು, ಗೊಬ್ಬರನ ಹಾಕ್ತಾನೆ ಇರಬೇಕು. ಯಾವುದಾದ್ರು ಒಂದು ಗೊಬ್ಬರ ಅಂತೂ ಗಿಡದ ಬುಡಕ್ಕೆ ಹಾಕಲೇಬೇಕು. ನಾನು ಆವತ್ತು ಗೊಬ್ಬರ ಹಾಕಿದ ಮೇಲೆ ಮತ್ತೆ ನಾನು ಗೊಬ್ಬರ ಹಾಕಲಿಲ್ಲ. ತುಂಬ ಸೆಕೆ ಮತ್ತು ಬಿಸಿಲಿರೋಕ್ಕೋಸ್ಕರ ಮತ್ತು ನನಗೆ ಟೈಮು ಸಿಗ್ತಾ ಇರಲಿಲ್ಲ. ಗೊಬ್ಬರ ಸರಿಯಾಗಿ ಗಿಡಕ್ಕೆ ಹಾಕಲೇ ಇಲ್ಲ ಈ ವರ್ಷ. ಅಷ್ಟು ಅಂದರೆ ತಿಂಗಳಿಗೆ ಒಂದ್ಸಲ, 15 ದಿನಕ್ಕೆ 21 ಸಲ ಒಂದ್ಸಲ ಗೊಬ್ಬರ ಹಾಕ್ತಾಯಿದ್ರೆ ನಾವು ಮೊಗ್ಗು ಮಾತ್ರ ದೊಡ್ಡದಾಗಿ ಬರುತ್ತೆ. ಇಲ್ಲಾಂದರೆ ಚಿಕ್ಕ ಚಿಕ್ಕ ಮೊಗ್ಗು ಬರುತ್ತೆ. ಮತ್ತು ಈ ನೋಡಿ ಫ್ರೆಂಡ್ಸ್, ಈಗ ಮಳೆ ಬಿತ್ತಲ್ಲ, ಮಳೆ ಬಿದ್ದರೆ ಗಿಡದಲ್ಲಿ ಮೊಗ್ಗು ಇದ್ದು ಇವನ್ ಇವತ್ತು ಮೊಗ್ಗು ತೆಗೆದ್ರೆ ನೋಡಿ, ನಾನು ಮೊಗ್ಗು ತೆಗಿತಾ ಇದ್ದೆ. ನಮ್ಮ ಯಜಮಾನ್ರು ಆವಾಗಲೇ ಮೊಗ್ಗೆಲ್ಲ ತಗೊಂಡು ಹೋಗಿದ್ದಾರೆ. ಈಗ ಮತ್ತೆ ಮೊಗ್ಗು ಉಳಿದಿದೆ ಅಂತೇಳಿ ನಾನೆಲ್ಲ ಕೊಯ್ತಾ ಇದ್ದೆ. ಅದೇ ಮೊಗ್ಗು ಬಿಟ್ಟು ಹೋಗಿದೆ, ನಾಳೆ ಅರಳಿ ಇರುತ್ತೆ. ಅದು ಅರಳಿದಾಗ ಏನಾಗುತ್ತೆ, ಹುಳ ಸ್ಟಾರ್ಟ್ ಆಗುತ್ತೆ. ಈ ವರ್ಷ ನನ್ನ ಗಿಡದಲ್ಲಿ ನಾನು ಹುಳ ನೋಡೇ ಇಲ್ಲ. ಎಲ್ಲ 1-2 ಹುಳ ಇತ್ತು, ಅದನ್ನು ಹಾಗೆ ತೆಗೆದಿದ್ದೆ, ಔಷಧಿ ಸ್ಪ್ರೇ ಮಾಡಿಲ್ಲ. ಒಂದು ವೇಳೆ ಈಗ ಈ ಟೈಮಲ್ಲಿ ಮಳೆ ಬಂದರೆ, ಮಳೆ ಬಂದು ಕೂಡಲೇ ಅದರಲ್ಲಿ ಮೊಗ್ಗು ಇದ್ದು ಹೂವು ಅರಳಿದರೆ ಅದರಲ್ಲಿ ಹುಳ ಸ್ಟಾರ್ಟ್ ಆಗುತ್ತೆ. ಹುಳ ಸ್ಟಾರ್ಟ್ ಆಗಿದ್ದರೆ ನಾವು ವಾರಕ್ಕೊಂದ್ಸಲ ನೀಮ್ ಆಯಿಲ್ ಇದೆಯಲ್ಲ, ನೀಮ್ ಆಯಿಲ್ ಸ್ವಲ್ಪ ಸೋಪ್ ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದರೆ ಆಯಿತು. ಸ್ಪ್ರೇ ಮಾಡಿದರೆ ವಾರಕ್ಕೊಂದ್ಸಲ ಸ್ಪ್ರೇ ಮಾಡಿದರೆ ಅದು ಯಾವ ಸಮಸ್ಯೆನೂ ಬರುವುದಿಲ್ಲ. ಅದನ್ನು ಮಾಡಿದರೆ ನಮಗೆ ತುಂಬಾ ಒಳ್ಳೆಯದು. ಗಿಡಕ್ಕೂ ಯಾವ ಸಮಸ್ಯೆನೂ ಇಲ್ಲ, ನಮಗೂ ಹಾಗೆ. ಒಂದು ಸಲ ತಂದರೆ ತುಂಬ ಸಲ ಅದನ್ನ ಸ್ಪ್ರೇ ಮಾಡ್ಬೋದು. ಅದು ಯಾರಿಗೂ ತೊಂದರೆ ಆಗೋದಿಲ್ಲ. ಅದರಿಂದ ಅದನ್ನು ಮಾಡಿದರೆ ಒಳ್ಳೆ. ಅಂದರೆ ನಾನಿನ್ನೂ ಮಾಡಲಿಲ್ಲ ಅಂದರೆ ನಾನು ಒಂದು ಹಿಂದಿನ ವರ್ಷ ಮಾಡಿದ್ದೆ ಅನಿಸುತ್ತೆ. ಈ ವರ್ಷ ನಾನು ಮಾಡಿಲ್ಲ ಅಂತ ನನ್ನ ಗಿಡದಲ್ಲಿ ಹುಳ ಬಂದಿಲ್ಲ ಅಂದರೆ ಅಂದಿನ ಮೊಗ್ಗು ನಾನು ಬಿಡ್ತಾ ಇರಲಿಲ್ಲ. ಮೊಗ್ಗು ಪೂರ ತೆಗಿತಾ ಇದ್ದೆ. ಅಂದರೆ ತುಂಬ ಮೊಗ್ಗಾಗಿದ್ದರೆ ಅದು ಹಾಗೆ ಉಳಿತಿತ್ತೇನೋ. ಅಂದರೆ ನನ್ನ ಮೊಗ್ಗು ಗಿಡದಲ್ಲಿ ಅಷ್ಟೊಂದು ಮೊಗ್ಗು ಆಗ್ತಾಯಿಲ್ಲ. ಗಿಡ ಹಳೆತಾಗಿತ್ತಲ್ಲ, ಅಷ್ಟೊಂದು ಆಗ್ತಾಯಿಲ್ಲ. ಅದು ಒಂದು ಚೆಂಡು ಬಿಟ್ಟರೆ ಜಾಸ್ತಿ ಆಗಿಲ್ಲ ಈ ವರ್ಷ ಮೊಗ್ಗು. ಹೋದ ವರ್ಷ ಎಂಡಲ್ಲಿ ಮೊಗ್ಗಾಯಿತು, ಬೇಗ ಮಳೆ ಸ್ಟಾರ್ಟ್ ಆಯಿತು. ಈ ವರ್ಷ ಬೇಗ ಮೊಗ್ಗಾಗಿತ್ತು, ಆದರೆ ಜಾಸ್ತಿ ಮೊಗ್ಗು ಮಾತ್ರ ಸಿಗ್ತಾ ಇರಲಿಲ್ಲ. ಅದೇ ಬಯೋ ಕಾಂಪೋಸ್ಟ್ ಮತ್ತು ಎಪ್ಸಮ್ ಸಾಲ್ಟ್ ಹಾಕಿದ ಮೇಲೆ ನಾನು ಸ್ವಲ್ಪ ಮೊಗ್ಗು ನೋಡಿದ್ದೆ. ಮತ್ತು ಅಷ್ಟೇ ಫ್ರೆಂಡ್ಸ್, ಇವತ್ತಂದರೆ ಇದೇ ಇಷ್ಟು ವಿಷಯ ಹೇಳೋಕ್ಕೋಸ್ಕರ ನಾನು ಇವತ್ತು ವೀಡಿಯೋ ಮಾಡಿದ್ದು. ಯಾಕಂದರೆ ಈ ಟೈಮಲ್ಲಿ ನಾವು ಮಳೆ ಬಂದಾಗ ಗಿಡನ ಇಷ್ಟು ಕೇರ್ ಮಾಡಿದ್ರೆ ಮಾತ್ರ ನಾವು ಇವಾಗ ಈ ಜೂನಲ್ಲಿ ಸ್ವಲ್ಪ ಮೊಗ್ಗು ತೆಗಿಬೋದು.
ಮತ್ತು ಗಿಡನೂ ಹಾಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಷ್ಟು ಮಾಡಲೇಬೇಕು ನಾವು, ಇಷ್ಟು ಜಾಗ್ರತೆಯಾಗಿ ನೋಡಿಕೊಂಡ್ರೆ ಗಿಡ ತುಂಬ ಚೆನ್ನಾಗಿರುತ್ತೆ. ನಾನು ಹೇಗೆ ನೋಡಿ ಫ್ರೆಂಡ್ಸ್, ಗಿಡನ ಅಷ್ಟು ಹುಷಾರಾಗಿ ನೋಡ್ಕೊಂಡಿದ್ದಕ್ಕೆ ನನ್ನ ಗಿಡ ಇವತ್ತು ಒಂದು ಗಿಡನೂ ಹಾಳಾಗಿಲ್ಲ. ಹಿಂದಿನ ವರ್ಷ ಅಂದರೆ ಮಳೆಗಾಲದಲ್ಲಿ ಒಂದು 4-5 ಗಿಡ ಹೋಗಿತ್ತು. ಇವಾಗ ನಾನು ಅಷ್ಟೆಲ್ಲ ಮಾಡೋಕ್ಕೋಸ್ಕರ ನನ್ನ ಗಿಡ ಎಲ್ಲನೂ ಚೆನ್ನಾಗಿದೆ. ಒಂದೊಂದು ಗಿಡ ಸ್ವಲ್ಪ ಕಾಲ ಚೇಂಜ್, ಯಾಕಂದರೆ ನನಗೆ ಗೊಬ್ಬರ ಕಮ್ಮಿ ಆಗಿತ್ತು ಹಾಕಿದ್ದು. ಅದು ಹೇಳಿದ್ನಲ್ಲ, ನಾನು ಗೊಬ್ಬರ ಹಾಕಲೇ ಇಲ್ಲ ಅಂಥೇಳಿ. ಹಸುವಿನ ಗೊಬ್ಬರ ನಮ್ಗೆ ಸಿಕ್ಕುವುದಿಲ್ಲ, ಎಲ್ಲರೂ ಬೇರೆ ಕಡೆ ನೋಡಬೇಕು. ಮತ್ತು ಇದೆ ಯಾವ್ದಾದ್ರು ವರ್ಮಿ ಕಾಂಪೋಸ್ಟ್ ಅಥವಾ ಬಯೋ ಕಾಂಪೋಸ್ಟ್ ಯಾವ್ದಾದ್ರು ಹಾಕಿ ಗಿಡನ ನೋಡ್ಕೊಡ್ಬೇಕು ನಾನಿನ್ನು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.